ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ತಾಂಬೂಲ ದಕ್ಷಿಣೆ ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕಿರಿ ಅಂತ ಒಬ್ಬರು ಕೇಳಿದ್ದರು. ಅಂದರೆ ನಿತ್ಯ ಪ್ರಕಾರ ನಾವು ದೇವರು ಪೂಜೆ ಮಾಡೋ ವೇಳೆ ಸಾಲಗ್ರಾಮ ಪೂಜೆ, ಇಲ್ಲ ಒಂದು ವರಲಕ್ಷ್ಮಿ ಪೂಜೆ, ಅನಂತ ವ್ರತ ಇತ್ಯಾದಿ ಸತ್ಯನಾರಾಯಣ ಪೂಜೆ, ಹೋಮ ಹವನಗಳು ಮಾಡುವ ಸಂದರ್ಭಗಳಲ್ಲಿ ದೇವರ ಷೋಡಶೋಪಚಾರ ಪೂಜೆ ಅಂತ ಬರ್ತದೆ. ಅದರಲ್ಲಿ ಪೂಗೀಫಲ ತಾಂಬೂಲಂ ಸಮರ್ಪಯಾಮಿ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ಅಂತ ಹೇಳ್ತವೆ. ಪೂಗೀಫಲಂ ಹಾಗೆ ಅಂತಂದರೆ ಅಡಿಕೆ ಅಂತಂದರೆ ನಾವು ಪೊಡಿ ಅಡಿಕೆ, ಈ ಪ್ಯಾಕೆಟು ಅದೆಲ್ಲ ಇಲ್ಲ, ಫುಲ್ಲಾಗಿರಬೇಕು, ಅದು ಒಡೆಯದೆ ಫುಲ್ಲಾಗಿರಬೇಕು. ಪೂಗೀಫಲ ಅಂತ ಹೆಸರು ಅದಕ್ಕೆ. ಅದು ಮುಳು ಅಡಿಕೆಯಾಗಿದ್ದರೆ ಮಾತ್ರ ಅದು ಕೊಡೋಕ್ಕೆ ಯೋಗ್ಯತೆ ಅಂತ ಆಗುತ್ತೆ. ಅದು ಪೊಡಿ ಆಯಿತು ಅಂದರೆ ಅದು ಏನು ಚೂರ್ಣ ಅಂತ ಹೆಸರು ಅದಕ್ಕೆ, ಪೊಡಿ ಅಂದರೆ. ಹಾಗೆ ಮುಳು ಅಡಿಕೆಯೇ ತಾಂಬೂಲದಲ್ಲಿ ಇಡಬೇಕು. ಮತ್ತು 5 ವಿಳೆದೆಲೆ ಇರಬೇಕು. ಒಂದು ತಾಂಬೂಲ ಅಂತಂದರೆ 5 ವಿಳೆದೆಲೆ, ಒಂದು ಅಡಿಕೆಗೆ ಮೇಲೆ ಎಷ್ಟು ಬೇಕಾದ್ರೆ ಅಡಿಕೆ ಇಡಬಹುದು, ಫುಲ್ಲಾಗಿರಬೇಕು. 2 ಏಲಕ್ಕಿ, 2 ಕ್ರಾಂಪು ಅಂದರೆ ಕ್ಲೌಸ್ ಅಂತ ಹೇಳ್ತಾರಲ್ಲ, ಲವಂಗ, ಆಮೇಲೆ ಪಚ್ಚ ಕರ್ಪೂರ ಒಂದು ಚಿಕ್ಕ ಪೀಸ್, 2 ಬಾಳೆಹಣ್ಣು, 1 ತೆಂಗಿನಕಾಯಿ, 1 ತುಳಸಿ ದಳ, ಅಂದರೆ ದಕ್ಷಿಣ ಸಹಿತವಾಗಿ ಒಂದು ತುಳಸಿ ದಳ ಇರಬೇಕು. ಇದಕ್ಕೆ ತಾಂಬೂಲ ಅಂತ ಅರ್ಥ. ಅದಕ್ಕೆ ಮೇಲೆ ಹೂವು, ಅರಸಿನ, ಕುಂಕುಮ ಇಟ್ಟು ಕೊಡೋದು, ಅದೆಲ್ಲ ಇಷ್ಟು ಬೇಕಾದ್ರೆ ಸೇರಿಸಬಹುದು. ಇದಕ್ಕೆ ಇಷ್ಟು ಲೆಕ್ಕ ಇದೆ. ಅದಕ್ಕೆ ತಾಂಬೂಲ ಅಂದರೆ ಹೀಗೆ ತಾನೇ ಕೊಡಬೇಕು ಹಾಗೆ ಅಂತ ಒಂದು ತಾತ್ಪರ್ಯ. ವಿಳೆದೆಲೆಯೂ 5 ವಿಳೆದೆಲೆ ಇರಬೇಕು. 1 ವಿಳೆದೆಲೆ, 2 ವಿಳೆದೆಲೆ ಯಾವಾಗಲೂ ಕೊಡಬಾರದು. 1 ವಿಳೆದೆಲೆ ಬ್ರಾಹ್ಮಣರಿಗೂ ಸರಿ, ಸುಮಂಗಲಿಯರಿಗೂ ಸರಿ, ದೇವರ ಪೂಜೆಗೂ ಸರಿ. 1 ವಿಳೆದೆಲೆ ಎಲ್ಲೆಲ್ಲೂ ಯೂಸ್ ಇಲ್ಲ. 2 ವಿಳೆದೆಲೆ ಕೊಟ್ಟರೆ ನಮ್ಮ ಭಾಗ್ಯ, ನಮ್ಮ ಹತ್ರ ಇರತಕ್ಕಂಥ ಭಾಗ್ಯ ನಾಶವಾಗುತ್ತೆ. 3 ವಿಳೆದೆಲೆ ಕೊಡುವುದರಿಂದ ನಮಗೆ ಹಾನಿ ಉಂಟಾಗುತ್ತೆ. ಹಾನಿ ಅಂದರೆ ಏನೋ ಒಂದು ವ್ಯಾಧಿಗಳು, ಏನೋ ಒಂದು ಮನಸ್ಸಿಗೆ ಸಂಚಲವಾದ ವಿಷಯಗಳು ನಡೆಯೋಕ್ಕೆ ಕಾರಣವಾಗುತ್ತೆ. 4 ವಿಳೆದೆಲೆ ಅಥವಾ 4ಗೆ ಮೇಲೆ ಎಷ್ಟು ಬೇಕಾದ್ರೆ ಕೊಡಬಹುದು. ಹೀಗೆ ಕೊಡುವುದರಿಂದ ವಿಷ್ಣುವು ತಾಂಬೂಲ ಕೊಡ್ತಾರಲ್ಲ, ಅವರಿಗೆ ವೈಕುಂಠ ಪದವಿಯನ್ನು ಕೊಡ್ತಾನ ಹಾಗೆ ಅಂತ ಭಾವಪ್ರಕಾಶಿಕ ಎಂಬ ಗ್ರಂಥದಲ್ಲಿ ಎಷ್ಟೋ ಈ ವಿಷಯಗಳೆಲ್ಲ ಹೇಳಿದ್ದಾರೆ. ಇದನ್ನವೇ ಪುರಂದರದಾಸರು ಹೇಳಿದ್ದಾರೆ, ಉಗಾಭೋಗದಲ್ಲಿ ಇದನ್ನು ಹೇಳಿದ್ದಾರೆ. ಹಾಗೆ ಬ್ರಾಹ್ಮಣರು ಮುತ್ತೈದೆ ಯಾರೇ ಆಗಲಿ ಕೊಡುವಾಗಿದ್ದರೆ ದೇವರ ಪೂಜೆಯಲ್ಲೂ ಸರಿ 4 ವಿಳೆದೆಲೆಗೆ ಮೇಲೆ ಇಡಬೇಕು. ಅಂದರೆ ಲಾಸ್ಟು 4 ವಿಳೆದೆಲೆ ಯಾರು ಇಡಬೇಕಾದಲ್ಲಿ ಇದೆಲ್ಲ ಇಟ್ಟು ದಾನ ಮಾಡಬೇಕು. ಅಂದರೆ ದಕ್ಷಿಣ ಸಹಿತವಾಗಿ ದಾನವನ್ನು ಮಾಡಬೇಕು. ಬರೀ ತಾಂಬೂಲವನ್ನು ಕೊಡಬಾರ್ದು. ಅಡಿಕೆ ವಿಳೆದೆಲೆ ಅಷ್ಟು ಹಾಗೆ ಕೊಟ್ಟು ಹಾಗೆ ಅಂತ ಇಲ್ಲ. ಅಡಿಕೆ ಫುಲ್ಲಾಗಿರಬೇಕು, 4 ವಿಳೆದೆಲೆ ಇರಬೇಕು ಮಿನಿಮಮ್. ಅಡಿಕೆ ಎಷ್ಟು ಬೇಕಾದ್ರೆ ಇಡಬಹುದು, 4ಗೆ ಮೇಲೆ ವಿಳೆದೆಲೆ ಎಷ್ಟು ಬೇಕಾದ್ರೆ ಇಡಬಹುದು. ದಕ್ಷಿಣೆ ಇಡಬೇಕು. ದಕ್ಷಿಣೆ ಹಾಗೆ ಅಂತಂದರೆ ಈ ಅಡಿಕೆ ವಿಳೆದೆಲೆ ಎಷ್ಟು ಸೇರಿದ ಪದಾರ್ಥಗಳು ಎಷ್ಟು ಬೆಲೆ ಬರುತ್ತೆಯೋ ಅದಕ್ಕೆ ತಕ್ಕಂತೆ ಅಲ್ಲಿ ದಕ್ಷಿಣೆ ಇಡಬೇಕು. ಹೀಗೆ ನಾವು ಈ ದಕ್ಷಿಣ ಅಂತಂದರೆ ಏನು ಅಂದರೆ ಈ ಚಿಲ್ಲರೆ ಕಾಯಿನ್ಸಿಗೆ ದಕ್ಷಿಣೆ ಅಂತ ಒಂದು ಹೆಸರಿಟ್ಟಿದ್ದಾರೆ. ಹಾಗೆ ಅಂತ ಇಲ್ಲ, ಚಿಲ್ಲ ಜನಗಳಿಗೆ ಹಾಗೆ ಅಂತೆಲ್ಲ ಇಲ್ಲ. ಅದು ಕಾಯಿನ್ಸ್ ಹೇಳ್ತಾರಲ್ಲ, ಅದಕ್ಕೆ ದಕ್ಷಿಣೆ ಅಂತ ಒಂದು ಹೆಸರು ಇಟ್ಟಿದ್ದಾರೆ. ಹಾಗೆ ಅಂತ ಇಲ್ಲ. ದಕ್ಷಿಣೆ ಅಂತ ಅಂಬೋದು ಬೇರೆ. ಇದು ಏನು ಅಂತಂದರೆ ಈ ತಾಂಬೂಲ ದಾನ ಕೊಡ್ತಾವೆ. ಯಾವ ದಾನಗಳು ಕೊಡುವಾಗಿದ್ದರೂ ಕೂಡ ಈ ತಾಂಬೂಲ ಸೆಟ್ಟಾಗಿ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು. ಆ ದಾನಗಳು ಏನು ದಾನ ಮಾಡ್ತಾವೆಯೋ ಅದಕ್ಕೆ ತಕ್ಕಂತೆ ದಕ್ಷಿಣೆ ಇರಬೇಕು, ತಾರತಮ್ಯ ಪ್ರಕಾರ ಅಂತ. ಹೀಗೆ ಈ ಯಾಗಗಳು ಮಾಡೋದು, ಹವನಗಳು, ಹೋಮ, ಪೂಜೆ ಇದೆಲ್ಲ ಮಾಡೋದು ದೇವರ ಪ್ರೀತಿಗಾಗಿ ಮಾಡ್ತಾವೆ. ಅದು ದೇವರಿಗೆ ಸೇರಿದ್ದು. ಈ ದಕ್ಷಿಣ ಅಂತ ಹೇಳ್ತಾವಲ್ಲ, ದಕ್ಷಿಣ ಅಂತಂದರೆ ಲಕ್ಷ್ಮೀ ದೇವರ ಒಂದು ಹೆಸರು ದಕ್ಷಿಣ ಅಂತ. ಅದಕ್ಕೆ ಈ ದಕ್ಷಿಣೆಯನ್ನು ಕೊಡುವುದರಿಂದ ಮಾತ್ರವೇ ಅದು ನಾರಾಯಣ ದೇವರಲ್ಲಿ ಈ ಲಕ್ಷ್ಮಿಯನ್ನು ನಾವು ಸೇರಿಸ್ತಾವೆ. ಹಾಗೆಂಬ ತಾತ್ಪರ್ಯದಿಂದ ದಕ್ಷಿಣೆ ಕೊಟ್ಟರೆ ಮಾತ್ರವೇ ಅಲ್ಲಿ ಈ ಎಲ್ಲ ನಾವು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ಫುಲ್ಫಿಲ್ ಆಗುತ್ತೆ ಅಂತ ತಾತ್ಪರ್ಯ. ಅದಕ್ಕೆ ಅದು ದಕ್ಷಿಣ ಅಂತ ಹೆಸರು. ಅದಕ್ಕೆ ಲಕ್ಷ್ಮೀ ದೇವಿಯ ಹೆಸರು ದಕ್ಷಿಣ. ನಾರಾಯಣ ದೇವರು ಯಾಗ ಯಜ್ಞಗಳೆಲ್ಲ ಮಾಡಿರೋ ಕೂಡ ಇದೆಲ್ಲ ಮಾಡಿದರೆ ಇದು ಕೂಡ ದಕ್ಷಿಣ ಎಂಬ ಲಕ್ಷ್ಮಿಯನ್ನು ಸೇರಿಸಿದರೆ ಮಾತ್ರವೇ ಆ ಕರ್ಮಗಳು ಫುಲ್ಫಿಲ್ ಆಗುತ್ತೆ. ಹಾಗೆ ಅಂತ ಎಂಬ ತಾತ್ಪರ್ಯತೆ ಇದರಲ್ಲಿ. ಹೀಗೆ ಮತ್ತು ಈ ತಾಂಬೂಲ ಅಡಿಕೆ ವಿಳೆದೆಲೆ ಕೊಡೋದು ಹಾಗೆ ಅಂತಂದರೆ, ನಮ್ಮ ಮನೆಗೊಂದು ಬ್ರಾಹ್ಮಣರು, ಮುತ್ತೈದೆಯರು, ಕನ್ಯಾ ಹುಡುಗಿರು ಯಾರೋ ಬರ್ತಾರೆ ಅಂತಂದರೆ ಕೂಡ ಅವರಿಗೆ ತಾಂಬೂಲ ಯಾವಾಗಲೂ
ಇಲ್ಲಾಂದರೆ ಒಂದು ದಕ್ಷಿಣೆ ಯಾರು ಸುಮ್ಮನೆ ಅಡಿಕೆ ಬೆಳೆದಲ್ಲೇ ಇಲ್ಲ ಅಂತ ಏನು ಮಾಡೋದು ಅಂದರೆ ಒಂದು ದಕ್ಷಿಣೆ ರೂಪಾಯಿ ಇಟ್ಟು ಕೊಡಬಹುದು, ಅದಕ್ಕೆ ಬದಲು ರೂಪಾಯೇ ಕೊಡಬಹುದು. ಮತ್ತು ನಾವು ಒಂದು ಮಠಕ್ಕೆ ಹೋಗ್ತಾವೆ, ಅಲ್ಲಿ ಏನೂ ಸಿಕ್ಕೋದಿಲ್ಲ, ಏನೋ 2 ಬೆಳೆದಲ್ಲೇ ಇರ್ತೀಯಾ ಇಟ್ಟು ಕೊಡಬಹುದು. ಹಾಗಿಲ್ಲಾಂದರೆ ಇದು ಕೊಡಬೇಕಾಗಿಲ್ಲ, ಅದಕ್ಕೆ ಬದಲು ಒಂದು ದಕ್ಷಿಣೆ ಅಷ್ಟು ಎಲ್ಲತ್ತಿಗೂ ಸೇರಿದಾಗೆ ಒಂದು ದಕ್ಷಿಣೆಯನ್ನು ಕೊಡಬಹುದು. ಎಲ್ಲಿ ಏನು ಸಿಕ್ಕುತ್ತೆಯೋ ಅದು ಮಾಡಬೇಕು, ಅದು ಒಂದು ಪಕ್ಕ, ಅದು ಪ್ರಾಕ್ಟಿಕಲ್ ಏನೋ ಅದು ನೋಡಬೇಕು. ಶಾಸ್ತ್ರ ಈ ವಿಷಯ ಹೇಳುತ್ತೆ. ಹಾಗೆ ಕೊಡೋ ಪಕ್ಷದಲ್ಲಿ ನಾವು ಅದನ್ನು ತೊಗೊಂಡು ಹೋಗಿ ಕೊಟ್ಟುಬಿಟ್ಟು ಅಂದರೆ ತೃಪ್ತಿ, ಸರಿಯಾದ ಕೆಲಸ ಆಯ್ತಲ್ಲ. ಅದಿಲ್ಲಾಗ ನಮ್ಮ ಮನೆಗೊಬ್ಬರನ್ನ ಬರೀ ಹೇಳ್ತಾವೆ, ದಾನ ದಕ್ಷಿಣೆ ಕೊಡ್ತಾವೆ, ತಾಂಬೂಲ ದಾನ ಕೊಡ್ತಾವೆ ಅಂದರೆ ತಾಂಬೂಲಾಣಿಪ ಅಂತೂ ಐಶ್ವರ್ಯ ಮಸ್ತು ಅಂತ ಹೇಳ್ತಾವೆ. ತಾಂಬೂಲ ಬ್ರಾಹ್ಮಣರು, ಮುತ್ತೈದೆಯರು, ಕನ್ಯಾ ಹುಡುಗಿಯರು ಇತ್ತದವರಿಗೆ ಕೊಡುವುದರಿಂದ ನಮಗೆ ತಾಂಬೂಲಾಣಿಪ ಅಂತೂ ಐಶ್ವರ್ಯ ಮತ್ತು ನಮಗೆ ಐಶ್ವರ್ಯ ಬೆಳೀತೆ. ನಮಗೆ ಐಶ್ವರ್ಯ ಬೇಕು ಹಾಗೆ ಅಂತಂದರೆ ಅವರಿಗೆ ತಾಂಬೂಲವನ್ನು ಕೊಡಬೇಕು ಅಂತ ಅರ್ಥ. ಮತ್ತು ದಕ್ಷಿಣೆ ಕೊಡುವುದರಿಂದ ಏನಾಗುತ್ತೆ ಅಂದರೆ ನಾವು ದಕ್ಷಿಣೆಯನ್ನು ಕೊಡ್ತಾವೆ ಅವರಿಗೆ, ಅವರು ಬಹುದೇಯಂ ಚಾಸ್ತು, ಬಹುದೇಯಂ ಅಂದರೆ ಬೇಕಾಷ್ಟು ಬೆಳೀಲಿ, ನೀವು ನನಗೆ 1 ರೂಪಾಯಿ ಕೊಟ್ಟಿದ್ದೀರಿ, ನಿಮಗೆ 100 ರೂಪಾಯಿ ಬೆಳೀಲಿ ಅಂತ ಹೇಳ್ತಾರೆ. ಆವಾಗ ನಾವು ಏನು ದಕ್ಷಿಣೆಯನ್ನು ಕೊಡಬೇಕು ಹಾಗೆ ಅಂತ ನಾವು ಯೋಚನೆ ಮಾಡಬೇಕು. ಹಾಗೆ ಈ ತಾಂಬೂಲ ದಾನ ದಕ್ಷಿಣೆ ಯಾವಾಗಲೂ ದಕ್ಷಿಣೆಯನ್ನು ಕೊಡೋದ್ರಿಂದ ಐಶ್ವರ್ಯ ಬೆಳೀತೆ. ತಾಂಬೂಲನಿಪ ಅಂತೂ ಐಶ್ವರ್ಯ ಮಸ್ತು, ದಕ್ಷಿಣಾಪ ಅಂತೂ ಬಹುದೇಯಂ ಚಾಸ್ತು, ನಮಗೆ ಬೇಕಾಷ್ಟು ಬೆಳಿಬೇಕು, ದಕ್ಷಿಣೆ ರೂಪಾಯಿ ಬೆಳಿಬೇಕು ಅಂತಂದರೆ ಆದಷ್ಟು ಅದನ್ನು ಕೊಡಬೇಕು. ಅಂದರೆ ಒಂದು ಹಿಡಿ ನೆಲ್ಲಿದೆ, ಆ ನೆಲ್ಲನ್ನು ನಮ್ಮ ಕೈಯಲ್ಲೇ ಇಟ್ಕೊಂಡಿದ್ದರೆ ಆ ನೆಲ್ಲು ವೇಸ್ಟ್ ಆಗುತ್ತೆ. ನೆಲ್ಲು ಬೀಜ ಅಂತ ಇರ್ತಲ್ಲ, ಅದು ವೇಸ್ಟ್ ಆಗುತ್ತೆ. ಇನ್ನೊಬ್ಬರಿಗೂ ಕೊಡದೆ ನಾವು ಆ ಒಂದು ಹಿಡಿ ನೆಲ್ಲನ್ನು ಹಾಗೆ ಇಟ್ಟಿದ್ದರೆ ಅದು ವೇಸ್ಟ್ ಆಗುತ್ತೆ. ಆ ನೆಲ್ಲನ್ನು ಮಣ್ಣಲ್ಲಿ ಹಾಕಬೇಕು, ಆವಾಗ ಅದು ಬೆಳೆದರೆ 10 ಜನರ ಹಸುವನ್ನು ಅದು ಅಡಗಿಸುತ್ತೆ. ಅದರಿಂದ ದಾನವನ್ನು ಕೊಡಬೇಕು ಮತ್ತು ನಾವು ನಮ್ಮ ಮಕ್ಕಳ ಕೈಯಿಂದ ದಾನವನ್ನು ಕೊಡಿಸಬೇಕು. ಅವರಿಗೆ ಭಾವನೆ ಬರಬೇಕು. ಬೀಜ ಹಾಕಿರ ತಾನೇ ಬೆಳೆಯೋದು, ಬೀಜ ನಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದರೆ ಅದು ಬೆಳೀಲಾರದು. ಬೆಳಿಬೇಕು ಅಂದರೆ ಹಾಕಬೇಕು. ಆದಷ್ಟು ಕೊಡುವುದರಿಂದ ಕೊಟ್ಟದ್ದೆಲ್ಲ ನಮಗೆ ಸೇರಿದ್ದು ಹಾಗೆ ಅಂತ ಶಾಸ್ತ್ರ ಹೇಳುತ್ತೆ. ನಾವು ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ನಾವೇ ಏನು ಹೇಳ್ತೇವೆ, ಅವರು ಕೊಟ್ಟಿಟ್ಟವರಪ್ಪ ಅಂತ ಹೇಳ್ತೇವೆ. ನಮ್ಮ ಹತ್ರ ಇರೋದನ್ನು ಕೊಟ್ಟುಬಿಟ್ರೆ ನಾವು ದರಿದ್ರರು ಅಂತ ಆಗುತ್ತಲ್ಲ, ಹಾಗಾಗೋದಿಲ್ಲ. ಕೊಟ್ಟು ಇಟ್ಟಿರವಿದ್ದರೆ ತಾನೇ ನಮಗೆ ಅದು ಬರೋದು. ನಾವು ಏನು ಕೊಡ್ತಾವೆಯೋ ಅದು ಏನೋ ಒಂದು ರೀತಿಯಲ್ಲಿ ನಮಗೆ ಬಂದು ಸೇರುತ್ತೆ. ನಾವು ಚೆಂದ ಇರಬೇಕು, ನಮಗೆಲ್ಲ ಬೇಕು ಅಂತಂದರೆ ನಾವೆಲ್ಲ ಕೊಡ್ತಾ ಇದ್ದರೆ ಮಾತ್ರ ಅದೆಲ್ಲ ನಮ್ಮ ಹತ್ರ ಬೆಳೀತಾ ಇರುತ್ತೆ. ಹೀಗೆ ತಾಂಬೂಲ ದಕ್ಷಿಣೆಯನ್ನು ಕೊಡುವ ತಾತ್ಪರ್ಯ ಅದು. ಶ್ರೀಕೃಷ್ಣಾಯ ನಮಃ.